ನಮಸ್ಕಾರ ವೀಕ್ಷಕರೇ, ರೈಸಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಮತ್ತೊಂದು ಹಂತಕ್ಕೆ ಹೋಗಿದೆ. ಬಿಗ್ ಬಾಸ್ ಮನೆಯಿಂದ ಮತ್ತೊಬ್ಬರು ಗಂಟು ಮೂಟೆ ಕಟ್ಟಿದ್ದು ಫಿನಾಲೆಯ ರೇಸ್ಗೆ ಉಳಿದವರ ಸಂಖ್ಯೆ 8ಕ್ಕೆ ತಲುಪಿದೆ. ಕಳೆದ ವಾರ ಉತ್ತಮ ಪಡೆದಿದ್ದ ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರಬಂದಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರಬಂದಿರುವ ಚೈತ್ರ ಕುಂದಾಪುರ ಅವರು ವಿಶೇಷ ಸಂದರ್ಭದಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಮೊದಲಿಗೆ ಬಿಗ್ ಬಾಸ್ನಲ್ಲಿ ಇಷ್ಟು ದಿನ ಉಳಿತೀನಂತ ನಂಬಿಕೆ ಇರಲಿಲ್ಲ ಎಂದಿರುವ ಚೈತ್ರ ಅವರು ಇದ್ದಷ್ಟು ದಿನ ಬಿಗ್ ಬಾಸ್ ನನಗೆ ಹಾಗೂ ನನ್ನ ಅಮ್ಮನಿಗೆ ತುಂಬ ಖುಷಿ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಬಿಗ್ ಬಾಸ್ ಮನೆಯ ಕೆಲವು ಗುಟ್ಟಿನ ವಿಚಾರಗಳನ್ನು ಚೈತ್ರ ಕುಂದಾಪುರ ಅವರು ಹಂಚಿಕೊಂಡಿದ್ದಾರೆ. ಪ್ರಮುಖವಾಗಿ ಬಿಗ್ ಬಾಸ್ ಮನೆಯಲ್ಲಿ ಭವ್ಯ ಹಾಗೂ ತ್ರಿವಿಕ್ರಮ್ ಮಧ್ಯೆ ಒಳ್ಳೆಯ ಸ್ನೇಹ ಬಾಂಧವ್ಯ ಇತ್ತು. ಭವ್ಯ ತ್ರಿವಿಕ್ರಮ್ ಅವರ ಈ ಬಾಂಡಿಂಗ್ ಬಗ್ಗೆ ಬಿಗ್ ಬಾಸ್ ವೀಕ್ಷಕರಿಗೂ ಸಾಕಷ್ಟು ಕುತೂಹಲವಿದ್ದು, ಈ ಬಗ್ಗೆ ಚೈತ್ರ ಕುಂದಾಪುರ ಅವರು ಮಾತನಾಡಿದ್ದಾರೆ. ಭವ್ಯ ತ್ರಿವಿಕ್ರಮ್ ಜೋಡಿ ಆಟದ ಬಗ್ಗೆ ಚೈತ್ರ ಕುಂದಾಪುರ ಅವರು ಶಾಕಿಂಗ್ ವಿಚಾರವನ್ನು ಬಾಯ್ಬಿಟ್ಟಿದ್ದಾರೆ ವೀಕ್ಷಕರೇ. ಹೌದು, ಭವ್ಯ ತ್ರಿವಿಕ್ರಮ್ ಅವರ ಮಧ್ಯೆ ನಿಜಕ್ಕೂ ಒಳ್ಳೆಯ ಸ್ನೇಹ ಸಂಬಂಧ ಇದೆ. ಅಷ್ಟೇ ಅಲ್ಲ, ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಭವ್ಯಗೆ ಪ್ರಪೋಸ್ ಕೂಡ ಮಾಡಿದ್ದಾರೆ. ಭವ್ಯ ಮೇಲೆ ತ್ರಿವಿಕ್ರಮ್ಗೆ ಬಹಳಷ್ಟು ಪ್ರೀತಿ ಇದೆ ಅನ್ನೋ ಮಾತನ್ನ ಚೈತ್ರ ಕುಂದಾಪುರ ಅವರು ತಿಳಿಸಿದ್ದಾರೆ. ನಿಮ್ಗೇನನ್ಸುತ್ತೆ? ತ್ರಿವಿಕ್ರಮ್ ಪ್ರಪೋಸ್ ಮಾಡಿರೋದು ನಿಜಾನಾ ಭವ್ಯಗೆ ಅನ್ನೋದನ್ನಾದರೆ ಕಮೆಂಟ್ ಮೂಲಕ ತಿಳಿಸಿ. ಪ್ರತಿ ಸೀಸನ್ನಲ್ಲೂ ಜೋಡಿ ಹಕ್ಕಿಗಳು ಸದ್ದು ಮಾಡ್ತವೆ. ಸೀಸನ್ 11ರಲ್ಲಿ ಭವ್ಯ ತ್ರಿವಿಕ್ರಮ್ ಜೋಡಿ ಮಧ್ಯೆ ಪ್ರೀತಿ ಇದೆ ಅನ್ನೋದು ಚೈತ್ರ ಕುಂದಾಪುರ ಅವರ ಮಾತಿನಿಂದ ಬಯಲಾಗಿದೆ. ಬಿಗ್ ಬಾಸ್ ಫಿನಾಲೆಯ ಹಂತದಲ್ಲಿ ಪ್ರೀತಿ ಸ್ನೇಹಕ್ಕೆ ಸಮಯ ಇರೋದಿಲ್ಲ. ಇನ್ನು ಬಿಗ್ ಬಾಸ್ ಮುಗಿದ ಮೇಲೆ ಭವ್ಯ ತ್ರಿವಿಕ್ರಮ್ ಜೋಡಿಯ ಪ್ರೀತಿ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಎಸ್ ಗೈಸ್, ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.